ಎಲ್ಲರಿಗೂ ನಮಸ್ತೆ. ಈ ದಿನ ಆದರ್ಶ್ ಇಂಟರ್ನ್ಯಾಷನಲ್ ಶಾಲೆ ಹೊಸಕೋಟೆ ನಮ್ಮ ಶಾಲೆಯಲ್ಲಿ ರೋಬೋಟಿಕ್ ಲ್ಯಾಬನ್ನು ನಾವು ಇನಾಗ್ರೇಟ್ ಮಾಡಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆಯನ್ನು ಕಾಪಾಡುವಲ್ಲಿ ಶಾಲೆಗಳು ಹೆಚ್ಚಿನ ರೀತಿಯಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಸೊ ಅಂತಹ ಒಂದು ವ್ಯವಸ್ಥೆಯನ್ನು ಈ ದಿನದಲ್ಲಿ ಬಹುಶಃ ಮೊದಲನೇದಾಗಿ ಹೊಸಕೋಟೆಯಲ್ಲಿ ರೋಬೋಟಿಕ್ ಲ್ಯಾಬನ್ನು ಪ್ರಾರಂಭಿಸುವುದರ ಮುಖಾಂತರವಾಗಿ ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಮಗುವೂ ಸಹ ಹೆಚ್ಚಿನ ರೀತಿಯಲ್ಲಿ ಈಗ ಗಣಿತ ಇರ್ಬೋದು, ವಿಜ್ಞಾನ ಇರಬಹುದು, ಕಂಪ್ಯೂಟರ್ ಇರ್ಬೋದು, ಸೊ ಇವೆಲ್ಲನೂ ಮಕ್ಕಳಿಗೆ ಬಹಳ ಕಷ್ಟ ಆಗಿರ್ತಕ್ಕಂಥ ಒಂದು ನಾವು ವಿಷಯಗಳು ಎಂದು ನಾವು ತಿಳಿಯುತ್ತೇವೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಇದನ್ನು ಕೂಲಂಕುಷವಾಗಿ ನಮ್ಮ ಆಡಳಿತ ಮಂಡಳಿಯವರು ಯೋಚನೆಯನ್ನು ಮಾಡಿ ಸೊ ಇಂಡಿಯಾ ಸ್ಟೆಮ್ ಫೌಂಡೇಶನ್ ಇವರ ಸಹಭಾಗಿತ್ವದಲ್ಲಿ ಸೊ ಇದನ್ನು ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನೆರವೇರಿಸಿ ಮತ್ತು ಇದಕ್ಕೆ ಬೇಕಾಗಿರೋ ಸುಮಾರು 15 ಲಕ್ಷ ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡುವ ಮುಖಾಂತರವಾಗಿ ಸೊ ಭಾಳ ಹೆಚ್ಚಿನ ರೀತಿಯಲ್ಲಿ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಈ ದಿನ ರೋಬೋಟಿಕ್ ಲ್ಯಾಬನ್ನು ತೆಗೆದುಕೊಂಡು ಬಂದಿದ್ದೇವೆ. ಸೊ ಇದರ ಉದ್ದೇಶ ಒಂದೇ, ನಮ್ಮ ಶಾಲೆಯಲ್ಲಿ ಬೆಳೆಯುವ ಓದುವ ಮಗು ಪ್ರತಿಯೊಂದು ಮಗು ಹೆಚ್ಚಿನ ರೀತಿಯಲ್ಲಿ ಅವರ ಒಂದು ಫ್ಯೂಚರ್ ಏನಿದೆ ಸೊ ಅದು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಲ್ಯಾಬನ್ನು ನಾವು ಪ್ರಾರಂಭಿಸಿದ್ದೇವೆ. ಧನ್ಯವಾದಗಳು ಸರ್. ಇದು ಮಕ್ಕಳಿಗೆ ಈಗ ಲ್ಯಾಬ್ ಪ್ರಾಕ್ಟಿಕಲ್ ಅಂದಿದ ತಕ್ಷಣ ನಾವು ಥಿಯರಿ ನಾವು ಓದೋದು ಬೇರೆ, ಪ್ರಾಕ್ಟಿಕಲ್ಲು ಬೇರೆ. ಪ್ರಾಕ್ಟಿಕಲಲ್ಲಿ ನಮಗೆ ಕೂಲಂಕುಷವಾಗಿ ನಾವು ಯಾವುದೇ ಒಂದು ವಿಷಯನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಸೊ ಅದೇ ರೀತಿ ಈ ಗಣಿತ ಇರ್ಬೋದು, ಸೈನ್ಸ್ ಇರ್ಬೋದು. ಈಗ ಸೈನ್ಸು ಯಾವುದೋ ಒಂದು ನಾವು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ತಿಳ್ಕೊತೀವಿ. ನಾವು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಹೇಳಿದ ತಕ್ಷಣ ಮಕ್ಕಳಿಗೆ ಅಷ್ಟೊಂದು ಅರ್ಥ ಆಗೋದಿಲ್ಲ. ಅದೇ ನಾವು ಲ್ಯಾಬ್ಗೆ ಕರ್ಕೊಂಬಂದು ಸೊ ಆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಬಗ್ಗೆ ನಾವು ಅದನ್ನು ನಾವು ತೋರಿಸಿ ಆ ರಿಯಾಲಿಟಿಯನ್ನು ತೋರಿಸಿ ನಾವು ಆ ಮಕ್ಕಳಿಗೆ ಬೋಧನೆಯನ್ನು ಮಾಡಿದಾಗ ಅದು ಹೆಚ್ಚಿನ ರೀತಿಯಲ್ಲಿ ಮಕ್ಕಳಿಗೆ ಅರ್ಥ ಆಗ್ತದೆ. ಸೊ ಅಂತಹ ಒಂದು ವಿಷಯವಾಗಿದ್ದು ಇದು ಬಹಳ ಮಕ್ಕಳಿಗೆ ಅನುಕೂಲವಾಗುವ ರೀತಿಯಲ್ಲಿ ನಾವು ಈ ದಿನ ಪ್ರಾರಂಭಿಸಿದ್ದೇವೆ. ಧನ್ಯವಾದಗಳು. ಈ ದಿನ ನಮ್ಮ ಆದರ್ಶ ಇಂಟರ್ನೆಟ್ ಸ್ಕೂಲು ಈ ಒಂದು ನಮ್ಮ ಒಂದು ಗ್ರಾಮಾಂತರ ಒಂದು ಇದರಲ್ಲಿರ್ತಕ್ಕಂಥ ಒಂದು ಶಾಲೆ. ಈ ಒಂದು ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಅವರ ಉನ್ನತ ಶಿಕ್ಷಣಕ್ಕೆ ಅನುಕೂಲ ಆಗಲಿ ಅಂತೇಳ್ಬಿಟ್ಟು ಒಂದು ಇಂಡಿಯಾ ಸ್ಟೀಮ್ ಫೌಂಡೇಶನ್ ಅವರ ಒಂದು ಸಹಕಾರದೊಂದಿಗೆ ಹಾಗೂ ರೋಬೋ ಶಿಕ್ಷಾ ಕೇಂದ್ರ ಇವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಶಾಲೆಯಲ್ಲಿ ಒಂದು ಪ್ರಾಕ್ಟಿಕಲ್ ಅಥವಾ ಒಂದು ಕ್ರಿಯೇಟಿವಿಟಿ ಮಕ್ಕಳಲ್ಲಿ ಉಂಟು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವಿಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಹೆಚ್ಚಿನ ಸಹಕಾರವನ್ನು ನಮ್ಮ ಪ್ರಿನ್ಸಿಪಲ್ರವರು ಮತ್ತು ಅವರ ಒಂದು ಸ್ನೇಹಿತರ ಒಂದು ಸಹಕಾರದೊಂದಿಗೆ ಈ ಥರ ಒಂದು ಇದರಲ್ಲಿ ನಮಗೊಂದು ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮಲ್ಲಿ ಅಳವಡಿಸ್ಕೊಂಡು ಮಾಡ್ತಾಯಿದ್ದೀವಿ. ಈ ಒಂದು ಎಲ್ಲ ಮಕ್ಕಳು ಇದನ್ನು ಉಪಯೋಗಿಸ್ಕೊಂಡು ಅವರ ಒಂದು ಮುಂದಿನ ಶಿಕ್ಷಣಕ್ಕೆ ಅನುಕೂಲ ಆಗಲಿ ಅಂತೇಳ್ಬಿಟ್ಟು ನಾವೊಂದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಅಧ್ಯಕ್ಷರಾದಂಥ ಮತ್ತು ನಮ್ಮ ಒಂದು ಈ ಒಂದು ಶಾಲೆಯ ಪ್ರಾರಂಭ ಹಿರಿಯ ಇವರಾದಂಥ ಸಿ ಸೋಮಶೇಖರ್ IAS ರಿಟೈರ್ಡ್ ಇವರು ಆಗಮಿಸಬೇಕಾಗಿತ್ತು. ಅವ್ರ ಕಾರ್ಯದ ಒತ್ತಡದಿಂದ ಇದನ್ನು ಬರೋದಕ್ಕಾಗಲ್ಲ ಅಂತೇಳ್ಬಿಟ್ಟು ಪರವಾಗಿಲ್ಲ ನೀವೇ ಮಾಡಿ, ನಿಮ್ಮ ಎಲ್ಲರಿಗೂ ಒಂದು ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಹೇಳಿರ್ತಾರೆ. ನಾವು ಈ ಒಂದು ಸಂದರ್ಭದಲ್ಲಿ ಸೋಮಶೇಖರ್ ಅವರು ಕೂಡ ನಾವು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ನಮಗೆ ಮಾರ್ಗದರ್ಶನ ಅವರೇನೇ. ಅವ್ರು ಈ ಥರ ಒಂದು ಹೇಳ್ತಾ ಇರ್ತಾರೆ, ಈ ಥರ ಒಂದು ಮಾಡಿ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಇನ್ನೊಂದು ಹೆಚ್ಚಿನ ಒಂದು ಅನುಕೂಲ ಮಾಡಿಕೊಡಿ ಅಂತ ಹೇಳ್ತಾ ಇರ್ತಾರೆ. ಅವರೊಂದು ಪ್ರೋತ್ಸಾಹವೇ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅಳವಡಿಸ್ಕೊಳ್ಳೋದಕ್ಕೆ ಒಂದು ಮಾರ್ಗದರ್ಶನ ಆಗಿದೆ ಅಂತೇಳಿ ನಾನು ಈ ಸಂದರ್ಭ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.